ಗೊಬ್ಬೆಲ್ಲವು ಸ್ವಲ್ಪ ಔಷಧ ಹತ್ತಿರ ಆರಾಮಾಗುತ್ತೆ ಅಂತ ತಗೊಂಡು ಬಂದೆ. 12 ವರ್ಷ ನೀನು ಸೇವಾ ಕೂಡಲ ಸಂಗಮದಲ್ಲಿ ನನ್ನ ಪಾಪದಿಂದ ಮುಕ್ತಿ ಮಾಡಿ ಅಂತ ಹೇಳಿ ನಿನ್ನನ್ನು ಕಾರ್ಯಕ್ಕೆ ಕಚ್ಚಿದ್ರೆ ನೀನು ಹೋಗುವಂತ ಕೆಲಸ ಸಾರ್ಥಕ ಆಗುತ್ತೆ ಅಂತೇಳಿ ನಿನ್ನ ಸೇವೆ ಮಾಡಿ ಸಾರ್ಥಕ ಮಾಡ್ಕೊಂಡಿದ್ದೀನಿ. ನನ್ನ ಪಾದ ಮುಟ್ಟಿ ನಾನು ಯಾವ ಪಾಪಕ್ಕೆ ತಡೆದ ಮಾಡಿದೀಯಾ ಜೀವನ ಅಂತ ಹೇಳಿ ಅಂದಾಗ ನೀವು ನನ್ನ ಪಾದವನ್ನು ಮುಟ್ಟಬೇಡ, ನನ್ನ ಹತ್ರ ಬರಬೇಡ, ನಾನೇ ಹಚ್ಕೊಳ್ತೀನಿ ಅಂದಾಗ ಒಂದು ಮಾತು ಕೇಳ್ತಾನೆ. ಅಲ್ಲೋ, ನಾನು ಮನೆ ಬಿಟ್ಟು ಬಂದಾಗ ನನ್ನ ಅಪ್ಪ ಬರಲಿಲ್ಲ, ನನ್ನ ಅಣ್ಣ ಬರಲಿಲ್ಲ, ನನ್ನ ಅವ್ವ ಬರಲಿಲ್ಲ, ನನ್ನ ಅಪ್ಪ ಅಂತೂ ಉಳಿದೇ ದೂರ ಉಳಿತು, ಅಣ್ಣಂತೂ ಬರಲೇ ಇಲ್ಲ. ಆದರೆ ನನ್ನ ಜೊತೆಗೆ ನನ್ನ ಸಂಗಡ ನನ್ನ ಪ್ರಾಣಕ್ಕೆ ಪ್ರಾಣವಾಗಿ ನನ್ನ ಜೀವಕ್ಕೆ ಜೀವವಾಗಿ ನನಗೆ ಅಣ್ಣ ಆಗಿ ನನಗೆ ಅಪ್ಪ ಆಗಿ ನನ್ನ ಜೊತೆಗಿದ್ದು ನನಗೆ ನಿನ್ನ ಆಲಿಂಗನ ಮಾಡ್ತೀನಿ, ಇದಕ್ಕಾದ್ರೂ ಅವಕಾಶ ಕೊಡ್ತೀಯಪ್ಪ ಅಂತ ಕೇಳಿಕೊಂಡಾಗ ಆಯ್ತು ನನ್ನಪ್ಪ ನೀನು ನನಗೆ ಆಲಿಂಗನ ಮಾಡಿಕೊಂಡಾಗ ಒಪ್ಪಿಕೊಂಡಿದ್ದಕ್ಕಾಗಿ ಅಪ್ಪ ಮತ್ತು ಅಣ್ಣ ಅವತ್ತೇನಾದ ಅಪ್ಪ ಮತ್ತು ಅಣ್ಣ ಆದ. ಅವತ್ತಿನಿಂದ ಏನಾದದು ಅಪ್ಪಣ್ಣ ಅಂತ ಆಯ್ತು. ನೀವು ಆಡಪ್ಪ ಆಡವಳಿಗ ಆಡುವ ಭಾಳ ಪದಗಳು ಏನ್ರಿ ಸಾಹೇಬ್. ಆ 108 ಉಪಜಾತಿಗಳಿಂದ ಕೂಡಿದ ಈ ಸಮುದಾಯಕ್ಕೆ ನಾವು ಈ ಪ್ರಾಣಾಂತ ಮಕ್ಕಳಿದ್ದೀವಿ. ಒಂದು ಜನಿವಾರದ ಪದ್ಧತಿಯಲ್ಲಿದೆ, ಒಂದು ಲಿಂಗ ಶಿವದಾರದ ಪದ್ಧತಿಯಲ್ಲಿದೆ. ಆದರೆ ಇಲ್ಲಿ ದೂರದಿಂದ ಬಂದವರಿಗೆ ಮಣಿ ಹಾಕಿದ್ದಾರೆ, ಇಲ್ಲಿ ಇದ್ದವ್ರನ್ನ ಓಡಿಸಾಕತ್ತಾರೆ ಅಂತ ನನಗೆ ಹೇಳ್ಸಕತ್ತಾರೆ. ಸರ್ಕಾರದ ಸೌಲಭ್ಯಗಳು ವಂಚಿತ ಸಮುದಾಯ ಈ ಲಿಂಗಾಯತ ಸಮುದಾಯ, ಈ ಹಡಪದ ಸಮುದಾಯ, ಇದು ಕೆಟಗರಿಯಿಂದ ದೂರಿರುವಂಥ ಸಮುದಾಯ. ಈ ಸಮುದಾಯಕ್ಕೆ ಸರ್ಕಾರ ನ್ಯಾಯ ಕೊಡಬೇಕು, ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಹೋಗಲಿ ಎನ್ನುವಂಥ ಉದ್ದೇಶವನ್ನು ಇಲ್ಲಿ ಇಟ್ಕೊಂಡು ನಾನು ಇನ್ನು ಮಠ ಕಟ್ತಾ ಇದ್ದೀನಿ. ಅಪ್ಪಾಜಿ, ತಮ್ಮಿಂದ ಸಮಗ್ರ ಅಭಿವೃದ್ಧಿಗೆ ಒಂದಿಷ್ಟು ಅನುಕೂಲ ಆಗುವ ರೀತಿಯಲ್ಲಿ ನಾ 10 ಕೋಟಿ ಬರೆದಿದ್ದೀನಿ. 10 ಕೋಟಿ ಹಾಗೆ ಹೋದ್ರು, ಒಂದು 5 ಕೋಟಿ ಆದರೂ ಕೂಡ ತಾಯಿ ರೂಪಿಯಾಗಿ ನನ್ನ ಮಠಕ್ಕೆ ತಾವು ಖಂಡಿತ ಹಾಕಿಸಲೇಬೇಕು. ಇದು ನನ್ನ ಪ್ರೀತಿಯ ಮನವಿ ಅಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡೋದ್ರ ಜೊತೆಗೆ ನಾನಿನ್ನು ಶಾಲಾ ಕಟ್ಟಡ ಮಾಡಿ ಸರ್ಕಾರದಿಂದ ಶಾಲೆ ಪರ್ಮಿಷನ್ ಎಲ್ಲ ಬೇಕಾಗಿದೆ, ಅದನ್ನು ತಮ್ಮಿಂದಲೇ ತಾವೇ ಅದನ್ನು ನಿಂತು ಮಾಡಿಸ್ಕೊಡ್ಬೇಕು, ಈ ಸಮುದಾಯಕ್ಕೆ ನೆರವಾಗಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ನೀವು ಭಾಳ ದೂರದಿಂದ ಭಾಳ ಪ್ರೀತಿಯಿಂದ ಅಪ್ಪಣ್ಣನ ಜಯಂತಿಯನ್ನು ಆಚರಣೆ ಮಾಡಿದಿರಿ. ಅಲ್ಲಿ ದೂರಿದ್ದವರು ಮಾಡ್ತಾ ಇದ್ದಾರೆ, ಅವ್ರಿಗೆ ಬರೋಕ್ಕಾಗ್ತಿಲ್ಲ. ನೀವೆಲ್ಲ ಬಂದವರು ಅಪ್ಪಣ್ಣನ ಹೃದಯದಲ್ಲಿ ಇಟ್ಕೊಂಡು ನಮ್ಮಪ್ಪನ ಜಯಂತಿಯನ್ನು ಮಾಡೋಣಂತ ಪ್ರೀತಿಯಿಂದ ನಮ್ಮ ಕನ್ನಡ ಸಂಸ್ಕೃತಿ ಅಧಿಕಾರಿಗಳ ಒಪ್ಪಿಗೆಯ ಮೇರೆಗೆ ಬಂದು ಅವರಿಗೆ ಗೌರವ ಕೊಟ್ಟಿದ್ದಕ್ಕಾಗಿ ಅವರ ಪೂರ್ವಕ ಅವರ ಮೂಲಕ ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸುವುದರ ಜೊತೆಗೆ ನೀವು ಊರಿಗೆ ಹೋಗಿರಪ್ಪ, ಗಾಡಿ ತಂದವರು ಗಾಡಿಯಾಗಿ ಹೋಗಿರಿ, ಬಸ್ನಾಗ ಬಂದವರು ಬಸ್ನಾಗ ಹೋಗ್ರಿ. ಆದರೆ ಗಾಡಿ ತಗೊಂಡು ಬಂದಿರ್ತೀರಲ್ಲ, ನಿಮ್ಮ ಊರು ಬಸ್ ಸ್ಟ್ಯಾಂಡ್ ಬರೋ ತನಕ ನಡುವೆ ಬಸ್ ಸ್ಟ್ಯಾಂಡ್ ಎಲ್ಲಿ ಇಳಿಸ್ಬೇಡ್ರಿ, ಎಲ್ಲಿ ನಿಲ್ಬೇಡ್ರಿ. ಊಟ ಹೆಂಗಾಯ್ತು ಎಲ್ಲಿ ಇರ್ತಾವ ಅಲ್ಲೇ ಊಟ ಮಾಡ್ರಿ. ಅಲ್ಲಿಂದ ಗಾಡಿ ಎತ್ಕೊಂಡು ಡ್ರೈವರ್ನ ಆಗಾಗ ಎಚ್ಚರ ಮಾಡ್ಕೊತ ಅವರಿಗೆ ಚಾ ಟೀ ಇದನ್ನು ಕುಡಿಸ್ಕೊತ ಊರು ಮುಟ್ಟಬೇಕು ಅನ್ನುವಂಥ ಮನವಿಯನ್ನು ನಿಮ್ಮೆಲ್ಲರಿಗೂ ನಾನು ಮಾಡಿಕೊಡ್ತೀನಿ. ಪ್ರೀತಿಯಿಂದ ಕೊಟ್ರಿ. ಅಪ್ಪಾಜಿ, ಇನ್ನೊಂದು ನನ್ನ ಕೆಟ್ಟ ಕರಾಳ ರಾತ್ರಿಯ ದಿನ ಕಲ್ಯಾಣದೊಳಗೆ ಹಡಪದಪ್ಪಣ್ಣನವರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಅವರು ಬಲಭಾಗಕ್ಕೆ ಬಾಗಿಲ ಮುಂದನೆ ಬಲಗಡೆ ಇರ್ತಕ್ಕಂಥ ಅರವಿನ ಮಹಾಮನೆ ಇದೆ. ಆ ಅರವಿನ ಮಹಾಮನೆಯಲ್ಲಿ ಅಲ್ಲಿ ಒಂದು ಪಂಚಕಮಿಟಿ ಅಂತ ಇದೆಯಪ್ಪ. ಅವರಿಗೆ ಅದಕ್ಕೂ ಸಂಬಂಧ ಇಲ್ಲ. ಸರ್ಕಾರದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡು ನಮ್ಮ ಹಡಪದಪ್ಪಣ್ಣನ ಇಟ್ಟಂಗಿಯೊಳಗೆ ಶಿವಶರಣ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಪರ್ಸನಲ್ ಸೆಕ್ರೆಟರಿಯ ಅರವಿನ ಮಹಾಮನೆ ಬೋರ್ಡ್ ಇತ್ತು. ಅದನ್ನು 40-50 ವರ್ಷಗಳಿಂದ ಬಾಚಿಯಿಂದ ಕೆಡಿಸಿ ಈಗ ಅಭಿವೃದ್ಧಿ ಮಾಡ್ತದೆ ಅಂತ ಹೇಳಿ ನೆಪ ಮಾಡಿ ಇವತ್ತು ಅದನ್ನು ವಿಲೋಧನೆ ಮಾಡಿದ್ದಾರೆ. ಅದು ವಿಲೋಧನೆ ಮಾಡಿದ್ದಾರೆ. ಸರ್ಕಾರಕ್ಕೆ ಹಕ್ಕೊತ್ತಾಯ ನನ್ನದು ತಮ್ಮ ಮೂಲಕ ನಾನು ಮಾಡ್ತಾ ಇದ್ದೀನಿ. ಇದು ಬೇಗ ಸಿಕ್ಕಬೇಕು ಹೇಳಿ ಅಪ್ಪಣ್ಣನಲ್ಲಿ ಅಪ್ಪಣ್ಣ ಕುಂತ್ರ ಬಸವಣ್ಣನಿಗೆ ಒಂದು ಕಿಮ್ಮತ್ತು ಇರ್ತಿದ್ರೆ ಕಲ್ಯಾಣ ಇಲ್ಲ, ಅಲ್ಲಿ ಬಸವಣ್ಣನೂ ಇಲ್ಲ,
ವಿಚಾರವಂತರು, ವಿಚಾರಿಸಿದರು, ಎಲ್ಲರಿಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥವರು ಎಲ್ಲರಿಗೂ ಭಕ್ತಿಯ ಅಭಿನಂದನೆಗಳನ್ನು ತಿಳಿಸ್ತಾ ನೀವೆಲ್ಲರೂ ಕೂಡ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಿಮ್ಮ ಜವಾಬ್ದಾರಿಯಲ್ಲಿ ಸಂಘಟನೆ ಮಾಡುವಂಥ ಚಾಲನೆ ನಿಮಗೆ ಬರಲಿ ಅಂತ ಹೇಳ್ತಾ ಇಲ್ಲಿ ಅಪ್ಪಣ್ಣ ಒಂದು ಮಾತು ಹೇಳ್ತಾರೆ. ಅವ ಬಸವಣ್ಣವರು ಬೈದೊಳಗೆ ಬೈದು ಆದರೂ ಅಂದ್ಕೊಂಡೆ ನಾವೇ ಸಾಹೇಬ್ರ ಅಂಗೈ ಒಳಗೆ ಹಿಂಗೆ ಇಟ್ಕೊಂಡು ನೋಡು 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 ಲಿಂಗವೇ ನೋಡು ಬಾಸವಯ್ಯನವರು ಮಾಡಿದ ಆಟವ ನೋಡು 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 ಲಿಂಗವೇ ಅಂಗೈ ಒಳಗೆ ಹಿಂಗೆ ಇಟ್ಕೊಂಡು ಬಸವಣ್ಣ ಬೈದೊಳಗೆ ಬೈದಾಡ್ತಾನೆ. ಅಲ್ಲಿಂದ ಸಂಗಯ ಇಲ್ಲಿದೇನು, ಅಲ್ಲಿಂದ ಇಲ್ಲಿ ಕರೆದು ಇಲ್ಲಿಂದ ಅಲ್ಲಿ ಬರೋದ್ರೊಳಗೆ ಬೈದೊಳಗೆ ಬೈದಾಡ್ತಾನಲ್ಲ ಅಪ್ಪಣ್ಣ ತಂದೆ ಇದೇನು ನ್ಯಾಯ ಅಂತ ಹೇಳಿ ಲಿಂಗಯ್ಯನ ಮೂಲಕ ಅಪ್ಪಣ್ಣನಿಗೆ ಹೇಳ್ತಾನೆ. ಮಾತಾಡಿ ನೀಲಮ್ಮ ಹೇಳ್ತಾ 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 ಅವರಿಗೆ ಪ್ರಾಣ ಇಟ್ಕೊಳ್ಳೋದು ಗೊತ್ತಿತ್ತು, ಉತ್ಕ್ರಮಣ ಮಾಡೋದು ಗೊತ್ತಿತ್ತು. ಅವರು ಈ ಲೋಕ ಇರೋವರೆಗೂ ಇರೋಕೆ ಬರ್ತಿತ್ತು, ಆದರೆ ಲೋಕದ ರಂಜನೆಯ ನೋಡಲಾಗದು ಬೇಡ ಅಂತೇಳಿ ಮುಂದೆ ಹೆಂಗೆ ಬರ್ತದೆ ಗೊತ್ತಿಲ್ಲ ಕಾರಣ ಅಂತ ಅಂಗೈಯೊಳಗೆ ಲಿಂಗ ಇಟ್ಟುಕೊಂಡು ಲಿಂಗೈಕ್ಯವಾಗಿರ್ತಕ್ಕಂಥ ಸ್ಥಿತಿ ನೀಲಮ್ಮನವರಿಗೆ ಇತ್ತು ಅಂತ. ಅದನ್ನು ನೋಡಿಕೊಂಡು ಯಾವ ಕಾರ್ಯಕ್ಕೆ ತಂದೆ ಬಸವಣ್ಣನನ್ನು ಕಳಿಸಿದ ಆ ಕಾರ್ಯ ನನ್ನ ಮುಗಿತು ಅಂತ ಹೇಳಿದ. ಯಾವ ಕಾರ್ಯಕ್ಕೆ ನಾನು ಕಳಿಸಿದ್ದ ಅವ ಲಿಂಗೈಕ್ಯಾದ್ರು ಆಕೆ ಬೈರಾದ್ಮೇಲೆ ನನಗೆ ಹೇಳಿದ ಅವ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿ ಅಂಗೈಯೊಳಗೆ ಲಿಂಗ ಇಟ್ಕೊಂಡು ನೋಡ್ತಾ 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 ಲಿಂಗದೊಳಗೆ ಲಿಂಗೈಕ್ಯರಾದರು ಅಂತ ಬರ್ತದೆ. ಈಗ ನಮಗೆಲ್ಲ ಹಾಡಲಿಕ್ಕೆ ಹಾಕೋ ನಮ್ಮ ಸ್ವಾಮಿಗಳಿಗೆ ನಿಮಗೆ ನಮಗೆ ಶರಣರಿಗೆ ಹಾಡಲಿಕ್ಕಿಲ್ಲ, ಏನೂ ಇಲ್ಲ, ಯಾವ ರೋಗವೂ ಇಲ್ಲ, ರೋಗದಿಂದ ವಿಮುಕ್ತರು ಮುಕ್ತರು ಶರಣರು, ಅವ್ರಿಗೆ ಯಾವ ರೋಗವೂ ಇಲ್ಲ. ಹಾಗಾಗಿ ಅಂತ ಶರಣರು ನಾವು ಏನಾದರೂ ಒಂದು ಹೇಳೋದು ಅಸಭ್ಯ ಅಂತಕ್ಕಂಥದ್ದನ್ನು ಇಲ್ಲಿ ಸೂಚ್ಯವಾಗಿ ತಿಳಿಸಿ ಶರಣರು ಮರಣವೇ ಮಹಾನವಮಿ ಎಂದುಕೊಂಡು ಬದುಕಿದವರು, ಲಿಂಗದಲ್ಲೇ ಲಿಂಗೈಕ್ಯರಾದವರು ಅಂತಕ್ಕಂಥ ನುಡಿಯನ್ನು ತಿಳಿಸ್ತಾ ನಮ್ಮ ಸರ್ಕಾರದ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ತಾಯಿಯಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಾಹೇಬರು ಎಂಥ ಕಾರ್ಯ ಮಾಡೋದಕ್ಕೆ ನಾನು ಅವತ್ತ ಖಂಡಿತ ನಿಮ್ಮಿಂದ ಸಾಧ್ಯ ಆಗುತ್ತೆ ಸಾಹೇಬ್ರೆ. ನಿರ್ದೇಶಕರಾಗಿರ್ತಕ್ಕಂಥವರು ಮಂಜುನಾಥ್ ಸಾಹೇಬರಿಗೆ ಹೇಳಿದೆ, ನಾನು ಹೇಳ್ತೀನಿ ನೀವು ಹೇಳ್ರಿ, ನಿಮ್ಮ ಒತ್ತಾಯ ಬೇಕು, ನಮ್ಮ ಒತ್ತಾಯ ಆಗೋದಿಲ್ಲ, ಆದರೆ ನಾನು ಪ್ರಯತ್ನ ಮಾಡ್ತಿದ್ರು. ಬಹಳ ಪ್ರಯತ್ನ ಮಾಡಿದರು. ಡೆಲ್ಲಿಗೆ ಹೋಗ್ಬಿಟ್ಟಾರೆ ಎಲ್ಲರೂ. ಯಾಕೆ ಅವ್ರ ಅಧಿಕಾರ ಚುಕ್ಕಾಣಿ ಹಿಡಿಯೋದಕ್ಕಾಗಿ ಅವ್ರು ಅಲ್ಲಿ ಹೋಗ್ಯಾರ. ನಮ್ಮ ಮಾತು ನಿಮ್ಮ ಮಾತು ಯಾರು ಕೇಳಲ್ಲ. ನಮ್ಮ ಸಾಹೇಬ CM ಅಂತ ತಿಳ್ಕೊಂಡು ಅವ್ರ ಮೇಲೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಯಿತು. DK ಶಿವಕುಮಾರನ್ನ ನಾವು ಮಾಡಿದ್ರೆ ಕಾಣ್ತೀವಿ, ಮುಂದೆ ಲಮಾಣಿ ಸಾಹೇಬರು CM ಆಗಲಿ ಅನ್ನುವಂಥ ಬಯಕೆಯನ್ನು ಬಯಸ್ತಾ ಇದ್ದೇನೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ನಮ್ಮ ಚಲವಾದಿ ಸಾಹೇಬರಿಗೆ ಎಷ್ಟು ಹೇಳಿರುತ್ತೀರಿದ್ರು, ಎಷ್ಟು ಹೊಗಳಿರುತ್ತೀರಿದ್ರು. ನೀವೆಲ್ಲ ಅಧಿಕಾರಿಗಳು ನಮ್ಮ ಭಾಳ ಪ್ರೀತಿಯಿಂದ ಕಂಡು ಪ್ರೀತಿಯಿಂದ ವ್ಯವಸ್ಥೆ ಮಾಡಿ ನಮ್ಮನ್ನು ಪ್ರೀತಿಯಿಂದ ಬೆಳ್ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಭಕ್ತಿಯ ಶರಣಾರ್ಥಿಗಳನ್ನು ಸಮಾಜದ ಕರ್ನಾಟಕದ ಜನತೆಯ ಮೂಲಕ ತಮಗೆ ಮನವಿ ಮಾಡಿಕೊಳ್ತಾ ತಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಹಡಪದಪ್ಪಣ್ಣನ ಜಯಂತಿ ಶುಭಾಶಯಗಳು ನಮಗೆಲ್ಲರಿಗೂ ಆಗಲಿ ಎಂಬುದಕ್ಕೆ ನನ್ನ ಮಾತುಗಳನ್ನು ಕೊಡ್ತೇನೆ. ಶರಣಾರ್ಥಿ. ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಇದೀಗ ಕೊನೆಯ 2 ನಿಮಿಷದ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಸರ್ಕಾರಕ್ಕೆ ಸಮುದಾಯ ಪರವಾಗಿ ಮನವಿ ಮಾಡಲಿಕ್ಕೆ ಶ್ರೀ ಹೇಮು ಕೃಷ್ಣಪಾಠಪದ ಅವರು ರಾಜ್ಯಾಧ್ಯಕ್ಷ ಅಖಿಲ ಕರ್ನಾಟಕ ಪತ್ರಕರ್ತರ ಸಮಾಜ ಸೇವಾ ಸಂಘ 2 ನಿಮಿಷ ಮಾತಾಡೋದ್ರ ಮೂಲಕ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ. ಓಂ ಶ್ರೀ ವಂದನೆಗಳಿಂದ ಬೇಡ, ನಿಂದೆಗಳಿಗೆ ಒಳಬೇಡ, ನಿಂದುಕೊಂಡು ಆಡಬೇಡ, ಸಂದೇಹಕ್ಕೊಳಗಾಗಬೇಡ, ದೊಡ್ಡವರಿಗೆ ನಿಂದೆಲೆ ಬಸವಪ್ರಿಯ ಕೂಡ ಸಭೆಯನ್ನು ಶಿವಶರಣ ಹಡಪದಪ್ಪನವರ ಜಯಂತಿಯ ಶುಭಾಶಯವನ್ನು ಕೋರ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮಪೂಜ್ಯ ನಡೆದಾಡುವ ದೇವರು ಸಮಾಜದ ಉಸಿರು, ಸಮಾಜಕ್ಕಾಗಿ ನಮ್ಮ ಉಸಿರು ಅಂತ ಹೇಳಿ
ಶೂನ್ಯ ಪೀಠವನ್ನು ಅಲಂಕರಿಸಿ ಇವತ್ತು ಇಡೀ ಸಮಾಜದ ಉದ್ಧಾರಕ್ಕಾಗಿ ತಮ್ಮ ಜೀವನ ಎತ್ತಿರುವಂತಹ ಅಣ್ಣನ ಪರದೇಪನ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಕರ್ನಾಟಕದ ಜನ ಸರ್ಕಾರ ಅನುಪಸ್ಥಿತಿ ಶ್ರೀಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರು, ಅದೇ ರೀತಿ ಉಪಮುಖ್ಯಮಂತ್ರಿಗಳು ಜಿ. ಪರಮೇಶ್ವರ್ ಸಾಹೇಬರು, ಅದೇ ರೀತಿ ಈಶ್ವರ ಖಂಡ್ರೆ ಸಾಹೇಬರು, ಅದೇ ರೀತಿ ಉದಯ ಕುಮಾರ್ ಸಾಹೇಬರು, ಅದೇ ರೀತಿ ಉಪನ್ಯಾಸ ಮಾಡಿದಂಥ ನಾವಲ್ಗಿ ಸಾಹೇಬರು, ಅದೇ ರೀತಿ ನಮ್ಮ ಸಮಾಜದ ಪ್ರಧಾನ ಕಾರ್ಯದರ್ಶಿ ಚಿದಾನಂದ ಸರ್ ಅವರು, ಪ್ರಕಾಶ್ ಅವರು, ಸುರೇಶ್ ಅವರು, ನಾಗರಾಜ್ ಅವರು, ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸರ್ಕಾರದ ನಮ್ಮ ಎಲ್ಲ ಅಹವಾಲುಗಳನ್ನ ಸ್ವೀಕಾರ ಮಾಡಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದಂಥ BS ಮಂಜುನಾಥ್ ಅವರು, ಅದೇ ರೀತಿ ನನ್ನ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾಧ್ಯಕ್ಷರು ಮತ್ತು ನನ್ನ ಸಮಾಜದ ಎಲ್ಲ ಮಹಿಳಾ ಬಾಂಧವರಿಗೆ ನನ್ನ ಶಿವಶರಣ ಹಬ್ಬದಪ್ಪನವರ ಜಯಂತಿಯ ಶುಭಾಶಯವನ್ನು ಕೋರುತ್ತಾ, ಬಂಧುಗಳೇ, ನಿಜವಾಗಲೂ ನಮಗೆಲ್ಲ ಅನಿಸ್ತಾ ಏನೋ ಕಾಕತ್ತಾಳೆ ಏನೋ ನಮ್ಮ ಸಮಾಜದ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ವಿಚಾರ ಮಾಡ್ತಾರೆ. ತಮಗೆಲ್ಲ ಗೊತ್ತಿದೆ, ಏನಾದರೂ ಒಂದು ಸರ್ಕಾರದ ವಿಚಾರ ಆಗೋದು ಕೂಡ ನಾವು ಸರ್ಕಾರವನ್ನ ಕಾಯ್ತಿರ್ತೀವಿ, ಸರ್ಕಾರ ಮತ್ತೊಬ್ಬರ ಕೈಯಾಗುತ್ತೆ. ಏನಪ್ಪ ಅಂತ ಹೇಳಿದ್ರೆ ನಾವು ಸರ್ ಹೇಳಿದ್ದಿಲ್ಲ, ಮೊನ್ನೆ ಡಿ.ಕೆ. ಶಿವಕುಮಾರ್ ಸಾಹೇಬ್ ಬಂದ್ರ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ತಾವೆಲ್ಲ ನೋಡಿರ್ಬೋದು, ಇವತ್ತು ಎಲ್ಲರಿಗೂ ಕೂಡ ಮುಖ್ಯಮಂತ್ರಿಗಳಾದ ಸಮಾಜಕ್ಕೆ ಎಲ್ಲ ನಿಗಮಗಳ ಅಧ್ಯಕ್ಷರಾದ ಏನಾದರೂ ನೋವು ಹೇಳ್ಬೇಕಂದ್ರೆ ಅವ್ರ ಸಮುದಾಯಕ್ಕೆ ಹೇಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಬೇರೆ ಸಮುದಾಯದ ಕೈಗೆ. ಆ ಒಂದು ನೋವಿನ ಸಂಗತಿ ಏನಂತ ಹೇಳಿದ್ರೆ, ನನ್ನ ಸಮಾಜದ್ದು ಏನು ಬಸವಣ್ಣವರು ಅಪ್ಪನವ್ರಿಗೆ ಆಪ್ತ ಕಾರ್ಯದರ್ಶನ ಮಾಡಿದ್ರು, ಅಲ್ಲಿಂದ ಇಲ್ಲಿವರೆಗೂ ಕೂಡ ನನ್ನ ಸಮಾಜದ ಯಾವ ಬಂಧುಗಳು ಕೂಡ ಯಾವ ಒಂದು ನಾಮಿನೇಟ್ ಆಗಲಿ, ವಿಧಾನಸಭೆ ಇರುವಂಥವು ಜೊತೆಗೆ ನಿಗಮ ಮಂಡಳಿ ಆಗಲಿ ಹಲವಾರು ಹುದ್ದೆಗಳು ನಾಮಿನೇಟ್ ಅದಾವೆ. ಇವತ್ತು ಸಣ್ಣ ಸಮುದಾಯ ನಮ್ಮದು, ಆದ್ರೂ ಕೂಡ ಸುಮಾರು 8 ಲಕ್ಷ ಜನ ಇದ್ದೀವಿ. ಇವತ್ತು ಮೊನ್ನೆ ನಮ್ಮ ಬಸವರಾಜನವರು ಬಂದಿದ್ರು, ನಮಗೆ ಹೇಳ್ತಾ ಇದ್ರು, ಒಂದು ಅನ್ನ ಹಾಕ್ಬೇಕಂತ ಹೇಳಿದ್ರೆ ಒಂದು ಅಗಲು ಬಹಳ ಇಂಪಾರ್ಟೆಂಟ್ ಇರ್ತದೆ, ಅದರ ತೂಕ ಅಷ್ಟೇ ಇರ್ತದೆ. ಹಂಗೆ ನಾವು ಒಂದು ಹೋಟೆಲ್ ತಾವೆಲ್ಲ ನೋಡ್ಬೋದು, ವಾಚಕ ಸೇವೆ ಒಂದೇ ಹೋಟೆಲಿಂದ ಸೋತು, ಆದ್ರೆ ಸರ್ಕಾರಕ್ಕೆ ಒಂದು ಗೊತ್ತಾಗ್ತಾ ಇಲ್ಲ. ನಮ್ಮ ಪರಮ ಪೂಜ್ಯರು ಬಂದು ಹೇಳಿದ್ರು, ನಾನು ಕೂಡ ಒಂದು ಹೇಳ್ತಾ ಇದ್ದೇನೆ, ಮುಂದೆ ನಮ್ಮ ಗುರಿ ಏನಾಗಬೇಕಂತ ಹೇಳಿದ್ರೆ ಒಂದೇ ಒಂದು ಏನಪ್ಪ ಅಂತ ಹೇಳಿದ್ರೆ ಹೋರಾಟ ಮಾಡೋದು ಒಂದೇ ನಮ್ಮ ಭಾಗ್ಯ ಅನಿಸ್ತದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಇನ್ನೂ ಕೂಡ ಈ ಭಾಗದಲ್ಲಿ ಕೆಲವು ಸರ್ಕಾರವನ್ನು ಆಳುವಂಥ ಪ್ರತಿನಿಧಿಗಳಿಗೆ ಅಲ್ಪ ಸಮಾಜ ಅನ್ನೋದೇ ಗೊತ್ತಿಲ್ಲ. ಏನು ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಪ್ಪನವರ ಜಯಂತಿ ಘೋಷಣೆ ಮಾಡ್ತಾರೆ, ಏನು ಘೋಷಣೆ ಮಾಡ್ತಾರೆ, ತದನಂತರ ಅಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಸಮಾಜವನ್ನು ಗೊತ್ತಿಡ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲ ಕೂಡ ಸಂಘಟಿತರಾಗಬೇಕು, ಮುಂದಿನ ದಿನಮಾನದಲ್ಲಿ ಹೋರಾಟಕ್ಕೆ ಎಲ್ಲಿ ಆಗಬೇಕು. ಇವತ್ತು ತಾವೆಲ್ಲ ನೋಡ್ಬೋದು, ಮಶೀನ್ಗಳ ಇರ್ಬೋದು, ಅಲ್ಲಿ ಸಮಸ್ಯೆ ಇರ್ಬೋದು, ಬಸವಕಲ್ಯಾಣ ಸಮಸ್ಯೆ ಇರ್ಬೋದು, ಭೂಮಿ ಪ್ರಮಾಣ ಪತ್ರ ಇರ್ಬೋದು. ಅದಕ್ಕೆ ಎಲ್ಲ ಕೂಡ ನಮ್ಮ ಇವತ್ತೇನು ಮನ ರುದ್ರಪ್ಪ ಸಾಹೇಬ್ ಬಂದಿದ್ದಾರೆ, ರುದ್ರಪ್ಪ ಸಾಹೇಬ್ ಬಂದಿದ್ದಾರೆ, ಅದು ನಮಗೆಲ್ಲರಿಗೂ ಇಷ್ಟಪಡುತ್ತೆ. ನಮ್ಮ ಸಮಾಜದ ಅವರಿಗೆ ಅಭಿನಂದನೆಗಳನ್ನು ಕೂಡ ನಾನು ಹೇಳ್ತೀನಿ. ಜೊತೆಗೆ ಮುಂದಿನ ದಿನಮಾನದಲ್ಲಿ ಸರ್ಕಾರದ ಇವತ್ತೇನು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಅವೆಲ್ಲರೂ ಕೂಡ ಸಾಹೇಬರು ಈಡೇರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಅವರ ಗುಣ ಎಂತ ಹೇಳಿದ್ರೆ, ನಮ್ಮ ಶಿವಣ್ಣನ ಕೂಡ ಯಾವಾಗಲೂ ಸತತವಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಹಾವೇರಿ ಜಿಲ್ಲಾಧ್ಯಕ್ಷ ಕೂಡ ಸಂಪರ್ಕ ಮಾಡಿ ಕಾಯ್ದುಕೊಳ್ಳುವಂಥವ್ರು. ಅದಕ್ಕೋಸ್ಕರ ಅವ್ರ ಮೂಲಕ ಮುಂದೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಏನು ನೋವುಗಳು ಅವನ್ನೆಲ್ಲ ನಾವು ಸ್ವೀಕಾರ ಅವ್ರಿಗೆ ತಿಳಿಸೋಣ. ಅದು ಈಡೇರಿದ ಹೋದಲ್ಲಿ ಮುಂದೆ ಸಿದ್ಧಗಂಗಾ ಮಠದಿಂದ ಫ್ರೀಡಂ ಪಾರ್ಕ್ವರೆಗೆ ಅಥವಾ ವಿಧಾನಸೌಧಕ್ಕೆ ನಾವೆಲ್ಲ ಹೋರಾಟ ಮಾಡೋ ಮೂಲಕ ನಮ್ಮ ಎಲ್ಲ ಬೇಡಿಕೆಗಳನ್ನ ನಾವು ತೆಗೆದುಕೊಳ್ಳಬೇಕಾಗುತ್ತೆ. ಅದಕ್ಕೋಸ್ಕರ ತಾವೆಲ್ಲ ಇವತ್ತಿನ ರಾಜ್ಯದಲ್ಲಿ ವಿವಿಧ ಕಡೆ ಜಯಂತಿ ಇರೋದ್ರಿಂದ ಕೆಲವೊಂದು ಮಂದಿ ಬಂದರೆ ಕೆಲವೊಂದು ಮಂದಿ ಬಂದಿಲ್ಲ. ಅದು ತಾವೆಲ್ಲ ಇಷ್ಟೆಲ್ಲ ಜನ ಸಮಾಜದ ಮೆರವಣಿಗೆ ಜೊತೆ ತಾವೆಲ್ಲ ಇದುವರೆಗೂ ಬಂದಿದ್ದೀರಿ. ಸಮಯದ ಅಭಾವ, ನನಗೂ ಕೂಡ ಏನೋ ಸಮಾಜದ ಸಂಘಟನೆ ಕೂಡ ಮಾತಾಡಬೇಕು ಅನಿಸಿದ ಸಮಯದಿಂದ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಎಲ್ಲ ಈ ಶರಣರ ಆಶೀರ್ವಾದದ ಪಾತ್ರರಿರ್ತಾರೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಹೆಚ್ಚೆಚ್ಚು ಸಂಘಟಿತರಾಗೋಣ. ವೈಯಕ್ತಿಕ ವಿಚಾರ ಏನಾಗೋದಿಲ್ಲ, ಅದನ್ನು ಕೈ ಇಟ್ಟು ನಾವು ಒಟ್ಟಾರೆ ಸಮಾಜವನ್ನು ಕಟ್ಟಲಿಕ್ಕೆ ಮುಂದಾಗೋಣ ಅಂತ ಮಾತನ್ನು ಹೇಳ್ತಾ, ಮುಂದಿನ ನಮ್ಮ ಪೀಳಿಗೆಗೋಸ್ಕರ ನಾವು ಸಮಾಜದ ಕಡೆ ಬಂದ ಮಾತ್ರ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಇವತ್ತೇನು ನಮಗೆ ಎಲ್ಲ ವೇದಿಕೆಗಳನ್ನು ಹಿಡಿದಿರ್ಬೋದು, ಜೊತೆಗೆ ಇವತ್ತು ನಮ್ಮ ಪರಮ ಪೂಜ್ಯರು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಕೇಳಿದ್ರೆ ತಮಗೆ ಧನ್ಯವಾದ ಅಂತ ನಾನು ಹೇಳಲು ಜೈ ಹಿಂದ್. ಧನ್ಯವಾದಗಳು.
ದಿವ್ಯ ಸ್ಥಾನ ವಹಿಸಿರುವ ಜಗದ್ಗುರು ಪರಮಪೂಜ್ಯ ಶ್ರೀ ಅನ್ನದಾನ ಭಾರತೀಯ ಸ್ವಾಮಿಗಳು ಗಣಪತಾಪನ ನಿರ್ವಹಣಾ ಎಲ್ಲರಿಗೆ ವರ್ಗದ ಮತ್ತು ಸಮಾಜ ವರ್ಗದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ಬಿ.ಎಸ್. ಮಂಜುನಾಥ ಸ್ವಾಮಿ, ಕರ್ನಾಟಕ ಆಡಳಿತ ಸೇವೆಗಳ ನಿರ್ದೇಶಕರು, ಕನ್ನಡ ಸಂಸ್ಕೃತಿ ಬೆಂಗಳೂರು ಇಲಾಖೆ ವರ್ಗದ ಮತ್ತು ಸಮಾಜ ವರ್ಗದ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪನ್ಯಾಸ ಡಾಕ್ಟರ್ ಸಿ.ಕೆ. ನಾವಲ್ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ಆಹ್ವಾನ ಶ್ರೀ ದೇವು ಕೃಷ್ಣಪ್ಪ ರಾಜ್ಯಾಧ್ಯಕ್ಷರು ಉತ್ತರ ಕರ್ನಾಟಕ ಶ್ರೀ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ದಕ್ಷಿಣ ಕರ್ನಾಟಕ ಬೆಂಗಳೂರು ಶ್ರೀ ಪ್ರಕಾಶ್ ಆರ್ ಅಧ್ಯಕ್ಷರು ಕರ್ನಾಟಕ ನೌಕರ ಸಂಘ ಬೆಂಗಳೂರು ಶ್ರೀ ಸುರೇಶ್ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಅಪರಾಧ ಬೆಂಗಳೂರು ಶ್ರೀ ನಾಗರಾಜ್ ಜಿಲ್ಲಾಧ್ಯಕ್ಷರು ಅಖಿಲ ಕರ್ನಾಟಕ ಇವರೆಲ್ಲರೂ ಸಹ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲ ಸಂಸ್ಥೆಗಳ ಪದಾಧಿಕಾರಿಗಳು, ಸಮಾಜದ ಮುಖಂಡರು, ಬಾಂಧವರಿಗೆ, ಮಾಧ್ಯಮ ಸಂಸ್ಥೆಗಳು, ಪೊಲೀಸ್ ಇಲಾಖೆಯನ್ನು ತಿಳಿಸಿದ ಈ ಕಾರ್ಯಕ್ರಮ ನಮಸ್ಕಾರ. ವೇದಿಕೆ ಎಡಭಾಗದಲ್ಲಿ ಪೂರ್ತಿ ವ್ಯವಸ್ಥೆ ಎಲ್ಲರ ಸಾಮಾನ್ಯ ಶಾಂತ ರೀತಿಯ ಸಂಸ್ಥಾನಕ್ಕೆ ಸುರಕ್ಷಿತವಾಗಿ ಸ್ವಲ್ಪ ಹಿಂದೆ ಸೈಡ್ 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 ಸ್ವಾಮೀಜಿಯವರಿಗೆ ಅನ್ನದಾನಿ ಬರ್ತಿಮ ಸ್ವಾಮೀಜಿಯವರಿಗೆ ಪದ್ಧತಿ ಯಾವಾಗ ಬೇರೆ ಅವರು ಅದನ್ನ ಸರ್ ನೋಡಿ ಸರ್ ಇಲ್ಲಿ ನೋಡಿ
ಅದರ ಸ್ವಲ್ಪ ಸೈಡ್ ಬಂದು ಅವ್ರು ಬೇರೆ ಆಶೀರ್ವಾದ ಮೇಲೆ ಇರಲಿ. ನೋಡಿ ಸರ್ ಬರ್ರಿ ಬರ್ರಿ ಹಿಂಗಾಶ್ ಬರ್ರಿ ಹಿಂಗ ಪುಷ್ಪ ಬರ್ರಿ ಹಿಂಗಾಶ್ ಬರ್ರಿ ಹಿಂಗ ಬಾಮ ಸರ್ 1 ಮಿನಿಟ್ ಹೋಗ್ಬೇಡಿ ಇನ್ನೊಂದು 5 ಮಿನಿಟ್ ಹಜಾರ್ ಮಾಡ್ತೀನಿ ಹಾಂ ಬನ್ನಿ ಸರ್ ಒಂದು ಕ್ಯಾಮ್ರಾ ನೋಡ್ರಿ ಅದರ ಬರ್ರಿ ಬರ್ರಿ ಸ್ವಲ್ಪ ಚಪ್ಪಲಿ ಬಿಡಲ್ಲ ಸರ್ 5 ಮಿನಿಟ್ ಹೋಗ್ಬೇಡಿ ಪ್ಲೀಸ್ ಬರ್ಬೇಕಾಯ್ತು ಸ್ವಲ್ಪ ಹಿಂದೆ ಬಂದರೆ ಎಲ್ಲರೂ ಸಿಗುತ್ತೆ ಸ್ವಲ್ಪ ಹಿಂದೆ ಎಲ್ಲ ವೈಟ್ ಸಿಗುತ್ತೆ ಅಲ್ವಾ ಆಯ್ತು ಸಾಕು ಕಾಕ ಬಂದು ಇಲ್ಲಿ ಆಯ್ತಾ ಆಯ್ತಲ್ಲ ಅವ್ರದ್ದು ಕಾಶಿ ಕೊಟ್ಟು ಆಯ್ತಾ ಅವರು ಇಲ್ಲಿ ಅರ್ಜೆಂಟ್ ಮಾಡಬೇಡಿ ಯಾರನ್ನ ಎಲ್ಲರಿಗೂ ಪ್ರಸಾದ ರೆಡಿ ಐತೆ ಮಾಡಕತ್ತಾರೆ ಆತಿಲ್ರಿ ತಾಸು ಮಾತಾಡ್ಸಿ
ಬರ್ರಿ ಮಾಜಿ ಸಿದ್ದಣ್ಣ ನೋಡ್ರಿಪ್ಪ ಕೂತ್ಕೊಳ್ಳಿ. ನಿನಗೆ ಹಾಕಿರ್ಬಾರ್ದು ನೋಡ್ರಿ ಡಾಕ್ಟರ್ ಸಂಘದ ಹಿರಿಯರು ಬರೀ ರಾಜ್ಯಾಧ್ಯಕ್ಷರು ನನ್ನಿಂದ ಇಲ್ಲ ಈಗ ಮಾಡಿದ್ರಲ್ಲ ಇಲ್ಲಿ ಬರ್ರಿ ಶಿವಾನಂದ ಸರ ಶಿವಾನಂದರ ಎಲ್ಲ ಶಿವಾನಂದ ಮಂಜು ಎಲ್ಲಿ ಕೊಟ್ಟು ಬಾಯಲ್ಲಿ ಚಿರಾನಂದ ಹೆಸರುಕೊಂಡು ಕರಿಬೇಕು ನಿಮ್ಗೆಲ್ಲರೂ ಬರೀ ಹತ್ತೆಗೆ ಬನ್ನಿ ನೀವು 9 ಕಮಿಟಿ ಎಲ್ಲಿ 9 ಮಂದಿ ರಜೆ ಕಮಿಟಿ ಬರೀ ರಾಜ ಕಮಿಟಿ 9 ಮಂದಿ ಬೇಗ ಇಲ್ಲಿ ಹಾಜರಾಗ್ರಿ ಮಾಜಿ ಹಿಡ್ಕೊಂಡು ಆಯ್ತು ಥ್ಯಾಂಕ್ ಯು ತಮಗೆ ಬನ್ನಿ 9 ಮಂದಿ ಎಲ್ಲಿದ್ದಾರೆ ಬರ್ರಿ ಬೇಗ ಬೇಗ ಇಲ್ಲ ಬೇರೆ ಏನ್ರಿ ಊಟ ಮಾಡಿ